ರಾಹುಲ್ ತಲೆಯಲ್ಲಾಡಿಸಿದ. ಅವನಿಗಿದು ಸಾಮಾನ್ಯ ವಿಷಯವಾಗಿತ್ತು. ಆದರೆ ಅಂಜಲಿಗೆ ವರ್ಷಗಳ ನಂತರ ಬೇರೆಯವರಿಗೆ ಚಹಾ ಮಾಡುವುದು ಅಸಾಧಾರಣ ಹೆಜ್ಜೆಯಾಗಿತ್ತು. ಅವಳು ನಿಧಾನವಾಗಿ ಅಡುಗೆಮನೆ ಕಡೆಗೆ ಹೋದಳು. ಅಡುಗೆಮನೆ ಸ್ವಚ್ಛವಾಗಿತ್ತು, ಆದರೆ ಬಳಕೆಯಾಗುತ್ತಿಲ್ಲ ಎಂದು ಮೌನವಾಗಿ ಸಾಕ್ಷಿ ಹೇಳುತ್ತಿತ್ತು. ಅಂಜಲಿ ಪಾತ್ರೆಗಳನ್ನು ತೆಗೆದು ಒಲೆ ಹಚ್ಚಿ ನೀರಿಟ್ಟುಕೊಂಡಳು. ಅವಳ ಕೈಗಳ ಚಲನೆಯಲ್ಲಿ ಹಿಂಜರಿಕೆ ಮತ್ತು ಧೈರ್ಯವಿತ್ತು. ರಾಹುಲ್ ಸಭಾಂಗಣದಲ್ಲಿ ಕುಳಿತು ಇಲ್ಲಿ ಮತ್ತು ಅಲ್ಲಿ ನೋಡುತ್ತಲೇ ಇದ್ದನು. ಅವನು ಅನೇಕ ವಿಷಯಗಳನ್ನು ನೋಡಿದನು, ಆದರೆ ಒಂದರ ಮೇಲೆ ನಿಲ್ಲಲಿಲ್ಲ. ಅವನು ಅಪರಿಚಿತರ ಮನೆಯಲ್ಲಿಲ್ಲ, ಆದರೆ ವರ್ಷಗಳಿಂದ ಕಾಲವು ಉಸಿರಾಟವನ್ನು ನಿಲ್ಲಿಸಿದ ಸ್ಥಳದಲ್ಲಿ ಕುಳಿತಿರುವಂತೆ ಭಾಸವಾಯಿತು. ಗೋಡೆಗಳ ಮೇಲಿನ ಚಿತ್ರಗಳನ್ನು ಅವನು ನೋಡಿದನು. ಅದರಲ್ಲಿ ನಗುಗಳು ಸಿಲುಕಿಕೊಂಡಿದ್ದವು, ಆದರೆ ಧ್ವನಿಗಳು ಕಾಣೆಯವಾಗಿದ್ದವು. ಚಹಾದ ಸುವಾಸನೆ ಬಂಗಲೆಯಾದ್ಯಂತ ನಿಧಾನವಾಗಿ ಹರಡಲು ಪ್ರಾರಂಭಿಸಿತು. ಅಂಜಲಿ 2 ಕಪ್ಗಳೊಂದಿಗೆ ಹಿಂತಿರುಗಿದಳು. ಅವಳು ಒಂದು ಕಪ್ಪನ್ನು ರಾಹುಲ್ ಮುಂದೆ ಇಟ್ಟು ಸೋಫಾದ ಮೇಲೆ ಕುಳಿತಳು. ಇಬ್ಬರೂ ಕೆಲವು ಕ್ಷಣಗಳು ಮೌನವಾಗಿ ಚಹಾ ಕುಡಿದರು. ಈ ಮೌನ ಇನ್ನು ಮುಂದೆ ಅಪರಿಚಿತರಂತೆ ಕಾಣುತ್ತಿರಲಿಲ್ಲ, ಬದಲಾಗಿ ಪರಿಚಿತ ಶಾಂತಿಯನ್ನು ನೀಡುತ್ತಿತ್ತು. ಅಂಜಲಿ ಚಹಾ ಕಪ್ಪನ್ನು ಮೇಜಿನ ಮೇಲೆ ಇಟ್ಟುಕೊಂಡು ಹೇಳಿದಳು, ವರ್ಷಗಳ ನಂತರ ರಾಹುಲ್, ನಾನು ಮತ್ತೆ ಸಾಮಾನ್ಯ ದಿನದ ಭಾಗವಾಗಿದ್ದೇನೆ ಎಂದು ನನಗೆ ಅನಿಸುತ್ತಿದೆ. ಅವನ ಧ್ವನಿಯಲ್ಲಿ ಆಶ್ಚರ್ಯ ಮತ್ತು ಸ್ವಲ್ಪ ಸಂತೋಷವಿತ್ತು. ರಾಹುಲ್ ಮುಗುಳು ನಗುತ್ತಾ ಹೇಳಿದಳು, ಬಹುಶಃ ಈ ಸಾಮಾನ್ಯ ದಿನಗಳೇ ಅತ್ಯಂತ ಅಮೂಲ್ಯವಾದವು. ಚಹಾ ಕುಡಿದ ನಂತರ ಅಂಜಲಿ ಸ್ವಲ್ಪ ಹೊತ್ತು ಯೋಚಿಸುತ್ತಲೇ ಇದ್ದಳು. ನಂತರ ನಿಧಾನವಾಗಿ ಹೇಳಿದಳು, ರಾಹುಲ್, ಈ ಬಂಗಲೆಯಲ್ಲಿ ಒಂದು ಕೋಣೆ ಇದೆ. ರಾಜೇಶ್ ಹೋದ ನಂತರ ನಾನು ಅಲ್ಲಿ ಹೆಜ್ಜೆ ಹಾಕಿಲ್ಲ. ಆ ಬಾಗಿಲು ತೆರೆದರೆ ನನ್ನನ್ನು ನಿಭಾಯಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ನಾನು ಯಾವಾಗಲೂ ಹೆದರುತ್ತಿದ್ದೇನೆ. ಅವಳು ತನ್ನ ಮಾತುಗಳಿಗೆ ಹೆದರಿದಂತೆ ಕೆಳಗೆ ನೋಡಿದಳು. ರಾಹುಲ್ ಮೃದುವಾಗಿ ಹೇಳಿದ, ನಿನಗೆ ಬೇಕಾದರೆ ಇವತ್ತು ಆ ಬಾಗಿಲು ತೆರೆಯಬೇಡ. ಕೆಲವೊಮ್ಮೆ ಬಾಗಿಲು ಅಲ್ಲೇ ಇದೆ ಎಂದು ಒಪ್ಪಿಕೊಂಡರೆ ಸಾಕು. ಅಂಜಲಿ ಅವಳ ಮಾತು ಕೇಳಿ ತಲೆಯಲ್ಲಾಡಿಸಿದಳು, ಆದರೆ ಅವಳ ಮುಖದಿಂದ ಅವಳ ಹೃದಯದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಕೆಲವು ಕ್ಷಣಗಳ ನಂತರ ಅವಳು ಎದ್ದು ನಿಂತಳು. ಅವಳ ಹೆಜ್ಜೆಗಳು ನಿಧಾನವಾಗಿದ್ದವು, ಆದರೆ ದಿಕ್ಕು ಸ್ಪಷ್ಟವಾಗಿತ್ತು. ರಾಹುಲ್ ಕೂಡ ಸದ್ದಿಲ್ಲದೆ ಅವಳನ್ನು ಹಿಂಬಾಲಿಸಿದನು. ಅವಳು ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಂತೆ ಅಂಜಲಿಯ ಉಸಿರು ಸ್ವಲ್ಪ ಭಾರವಾಯಿತು. ಪ್ರತಿ ಹೆಜ್ಜೆ ಇಡುವಾಗಲೂ ಹಳೆಯ ನೆನಪು ಅವಳೊಂದಿಗೆ ಹೆಚ್ಚರಗೊಳ್ಳುತ್ತಿರುವಂತೆ ಭಾಸವಾಯಿತು. ಮೇಲಕ್ಕೆ ತಲುಪಿದ ನಂತರ ಅವಳು ಮುಚ್ಚಿದ ಬಾಗಿಲಿನ ಮುಂದೆ ನಿಂತಳು. ಬಾಗಿಲು ಲಾಕ್ ಆಗಿತ್ತು. ಅಂಜಲಿ ಕೈ ಚಾಚಿದಳು, ಆದರೆ ಕೆಲವು ಕ್ಷಣಗಳು ಅಲ್ಲಿಯೇ ಇದ್ದಳು. ಅವಳು ಕಣ್ಣು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಬಾಗಿಲು ತೆರೆದಳು. ಅವಳು ಕೋಣೆಗೆ ಕಾಲಿಟ್ಟ ತಕ್ಷಣ ವಾತಾವರಣ ಬದಲಾಯಿತು. ಅಲ್ಲಿ ಎಲ್ಲವೂ ವರ್ಷಗಳ ಹಿಂದೆ ಇದ್ದಂತೆಯೇ ಇತ್ತು. ಪುಸ್ತಕಗಳು, ಮೇಜು, ಕುರ್ಚಿ ಮತ್ತು ಗೋಡೆಗಳ ಮೇಲಿನ ಚಿತ್ರಗಳು. ಅಂಜಲಿಯ ಕಣ್ಣು ತುಂಬಿ ಬಂದವು. ಅವಳು ಒಳಗೆ ಹೋಗಿ ಕುರ್ಚಿಯ ಮೇಲೆ ಕುಳಿತಳು. ಆ ಕ್ಷಣಕ್ಕೆ ಪೂರ್ಣ ಗೌರವ ಬೇಕೆಂಬಂತೆ ರಾಹುಲ್ ಬಾಗಿಲಿನ ಬಳಿ ನಿಂತನು. ಅಂಜಲಿ ನಿಧಾನವಾಗಿ ಹೇಳಿದಳು, ಬಹುಶಃ ಇಂದು ನಾನು ಮೊದಲ ಬಾರಿಗೆ ನನ್ನಿಂದ ದೂರ ಓಡುತ್ತಿಲ್ಲ. ಅವನ ಧ್ವನಿಯಲ್ಲಿ ಯಾವುದೇ ದೌರ್ಬಲ್ಯವಿರಲಿಲ್ಲ, ಆದರೆ ಹೊಸ ಧೈರ್ಯವಿತ್ತು. ರಾಹುಲ್ ಮುಗುಳು ನಗುತ್ತಾ ತನ್ನ ಹೃದಯದಲ್ಲಿ ಇದು ಕೇವಲ ಒಂದು ಕೋಣೆಯಲ್ಲ, ಹೊಸ ಆರಂಭದ ಬಾಗಿಲು ಎಂದು ಭಾವಿಸಿದನು. ಅಂಜಲಿ ಸ್ವಲ್ಪ ಹೊತ್ತು ಅದೇ ಕುರ್ಚಿಯ ಮೇಲೆ ಕುಳಿತಳು. ಅವಳ ಕಣ್ಣುಗಳು ಕೋಣೆಯಲ್ಲಿರುವ ವಸ್ತುಗಳನ್ನೇ ನೋಡುತ್ತಲೇ ಇದ್ದವು. ವರ್ಷಗಳ ಅಂತರವನ್ನು ಒಂದೇ ನೋಟದಲ್ಲಿ ಒಟ್ಟುಗೂಡಿಸಲು ಅವಳು ಬಯಸುತ್ತಿರುವಂತೆ. ಮೇಜಿನ ಮೇಲಿದ್ದ ಹಳೆಯ ಪುಸ್ತಕವನ್ನು ನಿಧಾನವಾಗಿ ಮುಟ್ಟಿದಳು. ಆ ಸ್ಪರ್ಶದಲ್ಲಿ ಭಯ ಕಡಿಮೆಯಾಗಿತ್ತು ಮತ್ತು ಹೆಚ್ಚು ನಿಕಟತೆ ಇತ್ತು. ರಾಹುಲಿಗೆ ಅವಳು ಈಗ ಈ ಕೋಣೆಯನ್ನು ಒಪ್ಪಿಕೊಳ್ಳುತ್ತಿದ್ದಾಳೆ ಎಂದು ಅನಿಸಿತು. ಅಂಜಲಿ ಕಡಿಮೆ ಧ್ವನಿಯಲ್ಲಿ ಹೇಳಿದಳು, ನಾನು ಇಲ್ಲಿಗೆ ಬಂದರೆ ಎಲ್ಲವೂ ಚದುರಿ ಹೋಗುತ್ತದೆ ಎಂದು ಭಾವಿಸಿದ್ದೆ, ಆದರೆ ಈಗ ಈ ಚದುರಿ ಹೋಗುವಿಕೆಯೇ ನನಗೆ ನಿಭಾಯಿಸುವ ಮಾರ್ಗವನ್ನು ತೋರಿಸುತ್ತದೆ ಎಂದು ತೋರುತ್ತದೆ. ಅವಳ ಸ್ವರದಲ್ಲಿ ದುಃಖವಿತ್ತು, ಆದರೆ ಹೊಸ ತಿಳುವಳಿಕೆಯೂ ಇತ್ತು. ರಾಹುಲ್ ನಿಧಾನವಾಗಿ ಉತ್ತರಿಸಿದನು, ಕೆಲವೊಮ್ಮೆ ನಾವು ಹೆಚ್ಚು ಭಯಪಡುವ ವಿಷಯವೇ ನಮ್ಮನ್ನು ಬಲಪಡಿಸುತ್ತದೆ. ಅವಳ ಸ್ವರ ಸರಳವಾಗಿತ್ತು, ಆದರೆ ವಿಷಯ ಹೃದಯದಿಂದ ಹೊರಗಿತ್ತು. ಅಂಜಲಿ ಕಿಟಕಿಯತ್ತ ನೋಡಿದಳು. ಹೊರಗೆ ಹಲುಗಾಯ ಗಾಳಿ ಬೀಸುತ್ತಿತ್ತು. ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು ಹೇಳಿದಳು, ಬಹುಶಃ ಈಗ ನನಗೆ ಈ ಮನೆಯನ್ನು ಸಮಾಧಿಯಲ್ಲ, ಬದಲಾಗಿ ಒಂದು ನೆನಪಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿದೆ. ನೋವನ್ನು ನೀಡುವ, ಆದರೆ ಬದುಕಲು ಧೈರ್ಯ ನೀಡುವ ಅಂತಹ ನೆನಪು. ಅವಳು ನಿಧಾನವಾಗಿ ಕುರ್ಚಿಯಿಂದ ಎದ್ದಳು. ಕೋಣೆಯಲ್ಲಿ ಮೌನ ಬದಲಾವಣೆ ಇತ್ತು. ರಾಹುಲಿಗೆ ಇದು ತುಂಬಾ ಖಾಸಗಿ ಕ್ಷಣದ ಒಂದು ಭಾಗ ಎಂದು ಅನಿಸಿತು. ಅವಳು ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದಂತೆ ಅಂಜಲಿಯ ಹೆಜ್ಜೆಗಳು ಮೊದಲಿಗಿಂತ ಬಲವಾಗಿದ್ದವು. ಅವಳು ಒಂದು ಕ್ಷಣ ಮೇಲಕ್ಕೆ ನೋಡಿದಳು, ನಂತರ ಕೆಳಗೆ ಬಂದಳು. ಅವಳು ಸಭಾಂಗಣಕ್ಕೆ ಬಂದು ಆಳವಾದ ಉಸಿರನ್ನು ತೆಗೆದುಕೊಂಡಳು. ಈ ರಾತ್ರಿ ಇನ್ನು ಮುಂದೆ ಕೇವಲ ಕಾಕತಾಳೀಯವಲ್ಲ, ಬದಲಾಗಿ ನಿಜವಾದ ಆರಂಭದ ರೂಪವನ್ನು ಪಡೆದುಕೊಂಡಿದೆ ಎಂದು ರಾಹುಲ್ ಹೃದಯದಲ್ಲಿ ಭಾವಿಸಿದನು. ಮರುದಿನ ಬೆಳಗ್ಗೆ ಅರಮನೆಯಲ್ಲಿ ವಿಭಿನ್ನವಾದ ಮೌನವಿತ್ತು. ಇದು ಈ ಬಂಗಲೆಯಲ್ಲಿ ವರ್ಷಗಳಿಂದ ಹರಡಿದ್ದ ಮೌನವಲ್ಲ, ಬದಲಾಗಿ ಅದು ಮೃದುವಾದ ಮತ್ತು ಹಲುಗಾದ ಮೌನವಾಗಿತ್ತು. ಒಂದು ರಾತ್ರಿ ಆಯಾಸದ ನಂತರ ಹೃದಯ ಶಾಂತಿಯನ್ನು ಕಂಡಂತಾಯಿತು. ಅಂಜಲಿ ಬೇಗನೆ ಎಚ್ಚರವಾದಳು. ಅವಳು ಕಿಟಕಿಯಿಂದ ಹೊರಗೆ ನೋಡಿದಳು. ಆಕಾಶ ಶುಭ್ರವಾಗಿತ್ತು ಮತ್ತು ಗಾಳಿ ತಾಜಾವಾಗಿತ್ತು. ವರ್ಷಗಳ ನಂತರ ದಿನ ನಿಜವಾಗಲು ಪ್ರಾರಂಭವಾಗುತ್ತಿದೆ ಎಂದು ಅವಳಿಗನಿಸಿತು. ಅವಳು ನಿಧಾನವಾಗಿ ಕೆಳಗೆ ಬಂದಳು. ಅವಳು ಅಡುಗೆಮನೆಗೆ ಪ್ರವೇಶಿಸಿದಾಗ ಅವಳ ಹೆಜ್ಜೆಗಳಲ್ಲಿ ಯಾವುದೇ ಹಿಂಜರಿಕೆ ಇರಲಿಲ್ಲ. ಅವಳು ಚಹಾ ಮಾಡಲು ಪ್ರಾರಂಭಿಸಿದಳು. ಚಮಚದ ಹಗುರವಾದ ಸದ್ದು
ಕಪ್ಪುಗಳ ಸದ್ದು, ಚಹಾದ ಸುವಾಸನೆ ಮನೆಯಾದ್ಯಂತ ಹರಡಲು ಪ್ರಾರಂಭಿಸಿತು. ಇವೆಲ್ಲವೂ ಸಣ್ಣ ವಿಷಯಗಳಾಗಿದ್ದವು, ಆದರೆ ಅಂಜಲಿಗೆ ಅದು ಹೊಸ ಜೀವನದ ಸಂಕೇತವಾಗಿತ್ತು. ರಾಹುಲ್ ಹಾಲ್ನಲ್ಲಿ ಕುಳಿತಿದ್ದ. ಅಂಜಲಿಯನ್ನು ನೋಡಿದಾಗ ಅವನು ಸ್ವಲ್ಪ ಮುಗುಳು ನಕ್ಕೆನು. ಅಂಜಲಿ ಚಹಾ ಕಪ್ಪನ್ನು ಅವನ ಮುಂದೆ ಇಟ್ಟು ತಾನೇ ಕುಳಿತಳು. ಇಬ್ಬರು ಸ್ವಲ್ಪ ಹೊತ್ತು ಮೌನವಾಗಿ ಚಹಾ ಕುಡಿಯುತ್ತಲೇ ಇದ್ದರು. ಈ ಮೌನ ಇನ್ನೂ ಅಪರಿಚಿತವಾಗಿರಲಿಲ್ಲ, ಬದಲಾಗಿ ಪರಿಚಯವಾಗಿ ಬಿಟ್ಟಿತ್ತು. ಅಂಜಲಿ ನಿಧಾನವಾಗಿ ಹೇಳಿದಳು, ರಾಹುಲ್, ನಿನ್ನೆ ರಾತ್ರಿ ನಾನು ತುಂಬಾ ಯೋಚಿಸಿದೆ. ನಾನು ರಾಜೇಶನನ್ನು ಮರೆತಿದ್ದೇನೆ ಎಂದು ಭಾವಿಸಿದ್ದೆ. ಆದರೆ ವಾಸ್ತವವಾಗಿ ನಾನು ನನ್ನಿಂದ ದೂರ ಓಡುತ್ತಿದ್ದೆ. ಈಗ ನೆನಪುಗಳಿಗೆ ಹೆದರುವ ಬದಲು ನಾವು ಅವುಗಳ ಜೊತೆ ಬದುಕಲು ಕಲಿಯಬೇಕು ಅಂತ ನನಗನ್ಸುತ್ತೆ. ರಾಹುಲ್ ನಿಧಾನವಾಗಿ ಹೇಳಿದ. ಬಹುಶಃ ಇದೇ ನಿಜವಾದ ಧೈರ್ಯ, ಓಡಿ ಹೋಗುವುದಲ್ಲ, ಆದರೆ ಅದನ್ನು ಎದುರಿಸುವುದು. ಅಂಜಲಿ ತಲೆಯಲ್ಲಾಡಿಸಿದಳು. ಅವಳ ಕಣ್ಣುಗಳು ಇನ್ನೂ ತೇವವಾಗಿರಲಿಲ್ಲ, ಆದರೆ ಸ್ಪಷ್ಟ ನಿರ್ಧಾರವಿತ್ತು. ದಿನಗಳು ಕಳೆದವು. ರಾಹುಲ್ ಬರುವುದು ಹೋಗುವುದು ಮುಂದುವರೆದಿತ್ತು. ಕೆಲವೊಮ್ಮೆ ಬಿರಿಯಾನಿ ವಿತರಣೆಯ ನಂತರ ಸ್ವಲ್ಪ ಹೊತ್ತು ನಿಲ್ಲುತ್ತಿದ್ದ, ಕೆಲವೊಮ್ಮೆ ಹೇಗಿದ್ದೀರಿ ಎಂದು ಕೇಳಿ ಹೊರಟು ಹೋಗ್ತಿದ್ದ. ಇದು ಅಂಜಲಿಗೆ ಜಗತ್ತಿಗೆ ಬಾಗಿಲು ತೆರೆಯಲು ಪ್ರಾರಂಭಿಸಿದಳು. ಅವಳು ತೋಟದಲ್ಲಿ ಸಮಯ ಕಳೆಯುತ್ತಿದ್ದಳು, ಪುಸ್ತಕಗಳನ್ನು ಓದುತ್ತಿದ್ದಳು ಮತ್ತು ಕೆಲವೊಮ್ಮೆ ನಗುತ್ತಿದ್ದಳು. ಅರಮನೆಯ ಗೋಡೆಗಳು ಇನ್ನು ಮುಂದೆ ಹೊರೆಯಾಗಿರಲಿಲ್ಲ. ಕೆಲವು ತಿಂಗಳುಗಳ ನಂತರ ಒಂದು ಸಂಜೆ ಅಂಜಲಿ ರಾಹುಲ್ಗೆ ಹೇಳಿದಳು, ನಿನ್ನ ಉಪಸ್ಥಿತಿಯು ನಾನು ಇನ್ನೂ ಬದುಕಬಲ್ಲೆ ಎಂದು ನನಗೆ ಕಲಿಸಿತು. ರಾಹುಲ್ ಕೆಳಗೆ ನೋಡಿದನು. ಅವನ ಬಳಿ ದೊಡ್ಡ ಮಾತುಗಳಿರಲಿಲ್ಲ, ಆದರೆ ಅವನ ಹೃದಯದಲ್ಲಿ ಸತ್ಯವಿತ್ತು. ಕಾಲ ಕಳೆದಂತೆ ಇಬ್ಬರ ನಡುವೆ ಮೌನ ಸಂಬಂಧ ಏರ್ಪಟ್ಟಿತು. ಯಾರೂ ಆಥರಪಡುತ್ತಿರಲಿಲ್ಲ, ಯಾರೂ ಭರವಸೆಗಳನ್ನು ನೀಡುತ್ತಿರಲಿಲ್ಲ. ನಂಬಿಕೆ ಮಾತ್ರ ಕ್ರಮೇಣ ಅದರ ಸ್ಥಾನವನ್ನು ಪಡೆದುಕೊಂಡಿತು. ಒಂದು ದಿನ ಅಂಜಲಿ ಹೇಳಿದಳು, ಈ ಸಂಬಂಧಕ್ಕೆ ನಾವೊಂದು ಹೆಸರಿಟ್ಟರೆ? ಆ ಧ್ವನಿಯಲ್ಲಿ ಭಯವಿರಲಿಲ್ಲ, ಏಕತೆ ಮಾತ್ರ ಇತ್ತು. ಸರಳ ಮದುವೆ ನಡೆಯಿತು. ಯಾವುದೇ ಗದ್ದಲವಿಲ್ಲ, ಪ್ರದರ್ಶನವಿಲ್ಲ, ಕೆಲವು ಆಪ್ತರು ಮತ್ತು ವರ್ಷಗಳ ನಂತರ ಸಂತೋಷಕ್ಕೆ ಸಾಕ್ಷಿಯಾದ ಬಂಗಲೆ. ಅಂಜಲಿ ಸರಳವಾದ ಉಡುಪನ್ನು ಧರಿಸಿದ್ದರು ಮತ್ತು ರಾಹುಲ್ ಮೌನವಾಗಿ ನಗುತ್ತಾ ಅವಳ ಪಕ್ಕದಲ್ಲಿ ನಿಂತಿದ್ದರು. ಒಂದು ಕಾಲದಲ್ಲಿ ಒಂಟಿತನದ ಗುರುತಾಗಿದ್ದ ಶ್ರೀಮಹಲ್ ಸಂತೋಷದ ಗುರುತಾಯಿತು. ಅಂಜಲಿ ಕೊನೆಯ ಬಾರಿಗೆ ಬಂಗಲೆಯ ಕಡೆಗೆ ನೋಡಿದಳು. ಗೋಡೆಗಳು ಅಲ್ಲೇ ಇದ್ದವು, ಆದರೆ ಭಾವನೆ ಬದಲಾಗಿತ್ತು. ಕೆಲವೊಮ್ಮೆ ನಿಜವಾದ ಪ್ರೀತಿ ಇಬ್ಬರನ್ನೂ ಒಂದುಗೂಡಿಸುವುದಿಲ್ಲ, ಆದರೆ ಎರಡು ಮುರಿದ ಆತ್ಮಗಳನ್ನು ಒಂದುಗೂಡಿಸಿ ಮತ್ತೆ ಬದುಕಲು ಧೈರ್ಯ ನೀಡುತ್ತದೆ ಎಂದು ಅವಳು ತನ್ನ ಹೃದಯದಲ್ಲಿ ಭಾವಿಸಿದಳು. ಮದುವೆಯ ನಂತರವೂ ಅಂಜಲಿ ಮತ್ತು ರಾಹುಲ್ ಜೀವನದಲ್ಲಿ ಯಾವುದೇ ಹಠಾತ್ ಬದಲಾವಣೆ ಆಗಲಿಲ್ಲ. ಗಾಯವನ್ನು ತುಂಬಲು ಸಮಯ ತೆಗೆದುಕೊಳ್ಳುತ್ತದೆ ಎಂಬಂತೆ ಎಲ್ಲವೂ ನಿಧಾನವಾಗಿ ಬದಲಾಯಿತು. ಸಂತೋಷ ಶಬ್ದ ಮಾಡುವುದರಿಂದ ಬರುವುದಿಲ್ಲ, ಹೃದಯದಲ್ಲಿರುವ ಮೌನದಿಂದ ಬರುತ್ತದೆ ಎಂದು ಅಂಜಲಿಗೆ ಅರ್ಥವಾಗಿತ್ತು. ಅವಳು ಪ್ರತಿದಿನ ಬೆಳಗ್ಗೆ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಿದ್ದಳು ಮತ್ತು ಜೀವನ ಇನ್ನೂ ಮುಗಿದಿಲ್ಲ ಎಂದು ನಗುತ್ತಾ ಹೇಳುತ್ತಿದ್ದಳು. ರಾಹುಲ್ ಕೂಡ ತಾನು ಬದಲಾಗುತ್ತಿರುವೆನೆ ಎಂದು ಭಾವಿಸಿದಳು. ಅವನು ಮೊದಲಿಗಿಂತ ಹೆಚ್ಚು ಗಂಭೀರನಾಗಿದ್ದನು, ಆದರೆ ಅವನ ಗಂಭೀರತೆ ಕಠಿಣವಾಗಿರಲಿಲ್ಲ. ಅವನು ಅಂಜಲಿಯೊಂದಿಗೆ ಕುಳಿತುಕೊಳ್ಳುತ್ತಿದ್ದನು ಮತ್ತು ಕೆಲವೊಮ್ಮೆ ಮೌನವಾಗಿ ಚಹಾ ಕುಡಿಯುತ್ತಿದ್ದನು, ಕೆಲವೊಮ್ಮೆ ತೋಟದಲ್ಲಿ ನಡೆಯುತ್ತಿದ್ದನು ಮತ್ತು ಕೆಲವೊಮ್ಮೆ ಶ್ರೀಮಹಲ್ನ ಕೋಣೆಗಳಲ್ಲಿ ಹರಡಿರುವ ನೆನಪುಗಳನ್ನು ಗೌರವದಿಂದ ನೋಡುತ್ತಿದ್ದನು. ಅವನು ಎಂದಿಗೂ ಅಂಜಲಿಯ ಭೂತಕಾಲದೊಂದಿಗೆ ಸ್ಪರ್ಧಿಸಲಿಲ್ಲ, ಬದಲಾಗಿ ಅದನ್ನು ಒಪ್ಪಿಕೊಂಡನು. ಒಂದು ದಿನ ಅಂಜಲಿ ನೀರಿನ ಕಪಾಟನ್ನು ತೆಗೆದು ರಾಜೇಶ್ನ ಕೆಲವು ವಸ್ತುಗಳನ್ನು ಹೊರಗೆ ತೆಗೆದಳು. ಅವಳು ಅವುಗಳನ್ನು ಎಚ್ಚರಿಕೆಯಿಂದ ಇಟ್ಟುಕೊಂಡಳು, ಕಣ್ಣೀರು ಸುರಿಸಲಿಲ್ಲ ಮತ್ತು ತಾನು ದುರ್ಬಲ ಎಂದು ಪರಿಗಣಿಸಲಿಲ್ಲ. ಅವಳು ರಾಹುಲ್ಗೆ ಹೇಳಿದಳು, ಈಗ ಈ ವಸ್ತುಗಳು ನನ್ನನ್ನು ಹೆದರಿಸುವುದಿಲ್ಲ. ನಾನು ನಿಜವಾದ ಹೃದಯವನ್ನು ಹೊಂದಿರುವ ಯಾರನ್ನಾದರೂ ಪ್ರೀತಿಸಿದನೆ ಎಂದು ಅವು ನನಗೆ ನೆನಪು ಮಾಡಿಸುತ್ತವೆ. ರಾಹುಲ್ ತಲೆಯಲ್ಲಾಡಿಸಿದನು. ಅವನ ಮೌನ ತಿಳುವಳಿಕೆಯಿಂದ ತುಂಬಿತ್ತು. ಈಗ ಕೆಲವೊಮ್ಮೆ ಅತಿಥಿಗಳು ಶ್ರೀಮಹಲ್ಗೆ ಬರಲು ಪ್ರಾರಂಭಿಸಿದರು. ವರ್ಷಗಳ ನಂತರ ಅಂಜಲಿ ಜನರೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು. ಅವಳು ನಗುತ್ತಿದ್ದಳು, ಕೇಳುತ್ತಿದ್ದಳು ಮತ್ತು ಜನರೊಂದಿಗೆ ಮಾತನಾಡುತ್ತಿದ್ದಳು. ಒಂದು ಕಾಲದಲ್ಲಿ ಅವಳಿಗೆ ಬೀಗ ಹಾಕಲಾಗಿದ್ದ ಬಂಗಲೆಯ ಗೋಡೆಗಳು ಈಗ ಅವಳ ರಕ್ಷಣೆಯ ಸಂಕೇತವಾಗಿದ್ದವು. ಒಂದು ಸಂಜೆ ಅಂಜಲಿ ಮತ್ತು ರಾಹುಲ್ ಟೆರೆಸ್ ಮೇಲೆ ಆಕಾಶ ನೋಡುತ್ತಾ ನಿಂತಿದ್ದರು. ಅಂಜಲಿ ಮೃದುವಾಗಿ ಹೇಳಿದಳು, ಇದೆಲ್ಲವೂ ಆಗದೆ ಹೋಗಿದ್ದರೆ ನಾನು ಇವತ್ತು ಇಲ್ಲಿ ಇರಲಿಲ್ಲ. ರಾಹುಲ್ ಉತ್ತರಿಸಿದ, ಬಹುಶಃ ಪ್ರತಿಯೊಂದು ದುಃಖವೂ ನಮ್ಮನ್ನು ಹೊಸ ಹಾದಿಗೆ ಕರೆದೊಯ್ಯುತ್ತದೆ. ಇಬ್ಬರೂ ಸ್ತಬ್ಧರಾದರು. ಆದರೆ ಈ ಮೌನ ಈಗ ಪೂರ್ಣಗೊಂಡಿತ್ತು. ಹೀಗಾಗಿ ಶ್ರೀಮಹಲ್ ಕಥೆ ಕೊನೆಗೊಂಡಿಲ್ಲ, ಬದಲಾಗಿ ಹೊಸ ರೂಪದಲ್ಲಿ ಮುಂದುವರೆಯಿತು. ಆದರೆ ಆ ನೋವಿನ ಜೊತೆಗೆ ಭರವಸೆಯೂ ಇತ್ತು, ಏಕೆಂದರೆ ಜೀವನವು ಹೆಚ್ಚಾಗಿ ಅಲ್ಲಿಂದ ಪ್ರಾರಂಭವಾಗುತ್ತದೆ. ಒಬ್ಬ ವ್ಯಕ್ತಿಯು ತಾನು ಮುರಿದರೂ ಸಹ ಮತ್ತೆ ಒಟ್ಟುಗೂಡಬಹುದು ಎಂದು ನಂಬುವ ಸ್ಥಳದಿಂದ.